ಮತ್ತೊಂದು ಕಡೆ ಮೂಡಾ ಪ್ರಕರಣದ ತನಿಖೆ ಚುರುಕುಗೊಂಡಿರುವಂತಹ ಹೊತ್ತಲ್ಲೇ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿನಲ್ಲಿ ತಮಗೂ ಪಾಲ್ ಬರಬೇಕು ಅಂತ A4 ದೇವರಾಜು ಅವರ ಅಣ್ಣನ ಮಗಳು ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಮತ್ತೊಂದು ಕಡೆ ಗಂಗರಾಜು ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೈಟ್ ವಾಪಸ್ ಕೊಟ್ರು ಸಿಎಂ ಕುಟುಂಬಕ್ಕೆ ತಪ್ಪದ ಸಂಕಷ್ಟ. ಸಿಎಂ ಪತ್ನಿ ಪಾರ್ವತಿ ಸೇರಿ 12 ಜನರ ವಿರುದ್ಧ ಕೇಸ್. ಜಮೀನು ಮಾಲೀಕ ದೇವರಾಜು ಅಣ್ಣನ ಮಗಳಿಂದ ದೂರು. ಮುಡಾ ಹಗರಣದ ತನಿಖೆ ಚುರುಕುಗೊಂಡಿದೆ. ಒಂದ್ ಕಡೆ ಲೋಕಾಯುಕ್ತ ಪೊಲೀಸರು ಬಹುತೇಕ ತನಿಖೆ ಪೂರ್ಣಗೊಳಿಸಿದ್ದಾರೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಹಗರಣ ಜಾಲವನ್ನ ಭೇದಿಸುತ್ತಿದ್ದಾರೆ. ಈ ಮಧ್ಯೆ ಪ್ರಕರಣದ A4 ದೇವರಾಜು ಅಣ್ಣನ ಮಗಳು ಜಮುನಾ ಅನ್ನೋರು ದೂರು ದಾಖಲಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಮತ್ತು ಬಾಮೈದ ಮಲ್ಲಿಕಾರ್ಜುನ ಸೇರಿ 12 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಯಾವ ರೀತಿ ಸಂಬಂಧ ಈ ಜಮೀನು, ಯಾಕೆ ಯಾವಾಗ ನಿಮಗೆ ಬಂದಿದ್ದು, ಈಗ ಏನಂತ ಕೇಸ್ ಹಾಕೊಂಡಿರೋದು? ನಮ್ಮ ತಾತನಿಂದ ನಮ್ಮ ತಂದೆಗೆ ಸಿಕ್ಕಿರೋದು. ನಮ್ಮ ತಾತ ಜವರಯ್ಯ ಬಿನ್ ಏನೋ ಲಿಂಗಯ್ಯ ಅಂತೇಳಿ, ಅವರಿಂದ ನಮ್ಮ ತಂದೆಗೆ ಸಿಕ್ಕಿರೋದು. ತಂದೆಯಿಂದ ಭಾಗ ಬಂದಿರೋದು ಅಷ್ಟೇ ಸರ್ ನಮಗೆ. ಹೌದು. ಈಗ ಅದು ಜಮೀನು ಈಗ CM ಅವರ ಪತ್ನಿ ಹೆಸರಿನಲ್ಲಿದ್ದ, ಅವರು ಪರಿಹಾರ ತಗೊಂಡಿದ್ದಾರೆ ಈಗ 14 ಸೈಟ್ನ ಮೂಡಾದಲ್ಲಿ. ಇದು ಯಾವುದು ಗೊತ್ತಿರಲಿಲ್ಲ ನಿಮಗೆ? ಇಲ್ಲ ಸರ್, ಏನು ವಿಷಯನೇ ಗೊತ್ತಿಲ್ಲ ನಮಗೆ. ಇದು ಗೊತ್ತಾದದ್ದು ನ್ಯೂಸ್ ಚಾನಲಲ್ಲಿ ಜಮೀನು ವಿಷಯ ಬಂದಾಗ, ಆವಾಗ ನಮಗೆ ಕೆಸರೆ ವಿಷಯ ಗೊತ್ತಾಗಿ ನಾವು ವಿಷಯ ಕೇಳಿದ್ದು. ಆದ್ರೂ ಅಲ್ಲಿನ ತನಕನೂ ನಮ್ಮ ಗಮನಕ್ಕೆ ಯಾವುದೂ ಇಲ್ಲ. ಬಟ್ ಈ ಅವ್ರಿಗಿಂತ ಮುಂಚೆ ದೇವರಾಜು ನಿಮ್ಮ ಚಿಕ್ಕಪ್ಪನ ಹೆಸರಿನಲ್ಲಿ ಇರುತ್ತೆ ಜಮೀನು, ಅವ್ರಿಗೆ ಹೆಂಗೆ ಹೋಗುತ್ತೆ ಹಾಗಾದ್ರೆ? ಅವ್ರಿಗೆ ಹೆಂಗೆ ಹೋಗುತ್ತೆ ಅಂತಂದರೆ, ಅವರು ಭಾಗ ಮಾಡ್ಕೊಂಡಿದ್ರು, ನಮ್ಮ ತಂದೆ ಅವ್ರಿಗೆ ಕೊಡಿಸಿದ್ರು. ಅದನ್ನು ನಮ್ಮ ಗಮನಕ್ಕೆ ಕೊಟ್ಟಿಲ್ಲ. ಇವರು ನಮ್ಮ ಚಿಕ್ಕಪ್ಪ ನಮಗೆ ಗಮನಕ್ಕೆ ತಂದಿಲ್ಲ. ಜೊತೆಗೆ ತಾಯಿನ ಮತ್ತು ತಮ್ಮನ್ನ ಕರ್ಕೊಂಡೋಗಿ ಭಾಗ ಕೊಡ್ತೀನಿ ಅಂತೇಳಿ ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಮಗೆ ಗೊತ್ತಿಲ್ಲ. ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಡೋಗಿ ಸೈನ್ ಮಾಡಿಸ್ಬಿಟ್ಟಿದ್ದಾರೆ. ಹೇಳಿದ್ರಲ್ಲ, ನಮ್ಮ ಗಮನಕ್ಕೆ ತರದೆ ಭೂಮಿ ಮಾರಾಟವಾಗಿದೆ ಅನ್ನೋದು ಜಮುನಾ ಅವರ ಆರೋಪ. ಹಾಗಾದ್ರೆ ಜಮುನಾ ಅವರಿಗೂ ಭೂಮಿಗೂ ಇರೋ ಲಿಂಕ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3.16 ಎಕರೆ ಭೂಮಿ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ದಾಖಲಾಗಿದೆ. ಕಳೆದ ಅಕ್ಟೋಬರ್ 23ರಂದು ಮೈಸೂರಿನ 7ನೇ JMFC ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಅಕ್ಟೋಬರ್ 24ರಂದು ವಿಚಾರಣೆ ನಡೆಸಿದ ಕೋರ್ಟ್ ಜನವರಿ 10ಕ್ಕೆ ಮತ್ತೆ ವಿಚಾರಣೆಗೆ ಸಮಯ ನಿಗದಿ ಮಾಡಿದೆ. ತಮ್ಮ ಗಮನಕ್ಕೆ ತರದೆ ಭೂಮಿ ಮಾರಾಟವಾಗಿದೆ ಅನ್ನೋದು ಜಮುನಾ ಅವರ ಆರೋಪ. ನನ್ನ ಸಹೋದರನನ್ನ ಕರೆದುಕೊಂಡು ಹೋಗಿ ಸಹಿ ಮಾಡಿಸಿಕೊಂಡಿದ್ದಾರೆ. ನನ್ನ ತಾತನ ಆಸ್ತಿ ಹಂಚಿಕೆಯಾದ ಬಳಿಕ ಉಳಿದಿದ್ದ ಜಮೀನಾದ 3 ಎಕರೆ 16 ಗುಂಟೆ ಜಮೀನಲ್ಲಿ ನಮಗೂ ಪಾಲು ಬರಬೇಕಿದೆ ಅನ್ನೋದು ಜಮುನಾ ವಾದ. ನಮ್ಮ ತಂದೆಯವರು ಅವರ ಅಣ್ಣ ತಮ್ಮಂಗೆ ಡಿವೈಡ್ ಮಾಡಿ ಉಳಿಕೆನ ಇಟ್ಟಿದ್ದು. ಅದರಲ್ಲಿ ನಮಗೆ ಈ ದೇವರಾಜ್ ಅವರು ಕೊಟ್ಟದ್ರಲ್ಲಿ ಸಮಪಾಲ್ ಉಳಿಕೆ ನಮಗೆ ಬರಬೇಕು. ಹೌದು, ಅದರಲ್ಲಿ ನಮಗೆ ಬರಬೇಕು. ಅವ್ರು ತಗೊಂಡು ನಮಗೆ ಉಳಿಕೆ ಕೊಟ್ಬಿಡ್ಲಿ. ಅವ್ರು ಭೇಟಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡಿರ್ತಾರೆ ಅಮ್ಮ ಮತ್ತು ತಮ್ಮನಿಗೆ. ನನಗೆ ವಿಷಯ ಗೊತ್ತಿಲ್ಲ. ಪತ್ನಿ ಹೆಸರಿಗೆ ಹೋಗಿದೆ, ಅವ್ರನ್ನೇನಾದ್ರು ಸಂಪರ್ಕ ಮಾಡಿದ್ರೆ, ಅವ್ರನ್ನೇನಾದ್ರು ಕೇಳಿದ್ರೆ ನೀವು? ನಾವು ಯಾರ ಸಂಪರ್ಕಕ್ಕೂ ಹೋಗಲ್ಲ ಸರ್. ನಾವು ನ್ಯಾಯಾಲಯಕ್ಕೆ ಇದ್ದಾಕಿದ್ದೀವಿ. ಅದರಿಂದ ನಮಗೆ ಪರಿಹಾರ ಸಿಕ್ಕಲಿ ಅಷ್ಟೇ. ಇನ್ನು ನನ್ನ ಗಮನಕ್ಕೆ ತರದೆ ಸಹೋದರ ಮಂಜುನಾಥ್ ಸ್ವಾಮಿ ಕೂಡ ಸಹಿ ಹಾಕಿದ್ದಾರೆ ಅಂತ ಜಮುನಾ ದೂರು ದಾಖಲಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಮಂಜುನಾಥ್ ಸ್ವಾಮಿ, ಮೋಸದಿಂದ ನನ್ನ ಹಾಗೂ ತಾಯಿ ಬಳಿ ಸಹಿ ಮಾಡಿಕೊಂಡಿದ್ದಾರೆ. ನನಗೆ ಮತ್ತು ಸಹೋದರಿ ಜಮುನಾಗೆ ಅನ್ಯಾಯವಾಗಿದೆ ಎಂದಿದ್ದಾರೆ. ನಮ್ಮಿಂದ ಸೈನ್ ತಗೊಂಡು ತಾಯಿ ಮತ್ತು ನಾನು ಸೈನ್ ಹಾಕೊಟ್ಬಿಟ್ಟಿದ್ವಿ. ಖಾತೆ ಮಾಡಿಸ್ಕೊಡ್ತಿದ್ದೀನಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಹೇಳಿದರು. ಹಾಗಾಗಿ ನಾವು ಸೈನ್ ಹಾಕೊಟ್ಟಿದ್ವಿ. ಆನಂತರ ಇವರು ಏನು ಮಾಡಿದ್ರು ಅಂತ ನಮಗೆ ಅದ್ರ ಬಗ್ಗೆ ಮಾಹಿತಿ ಬಂದಿರಲಿಲ್ಲ. ಆಮೇಲೆ ವಿಷಯ ಗೊತ್ತಾದ ಮೇಲೆ ನಮ್ಮ ಅಕ್ಕವರು ಯಾಕೆ ಗೊತ್ತಿಲ್ಲ ಹೆಂಗೆ ಇವ್ರು ಮಾಡಿದ್ರು, ಹಾಗಾಗಿ ನಾನು ಕೇಸ್ ಹಾಕೋಣ ಅಂತ ಅಂದ್ಬಿಟ್ಟಿದ್ದೆ. ಅಕ್ಕವ್ರು ಕೇಸ್ ಹಾಕಿದ್ದಾರೆ. ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟಿದ್ದೆ. ಅವ್ರೇನು ಮಾಡಿದ್ರು, ನಮ್ಗೆ ಸೈನ್ ತಗೊಂಡ್ರು. ಸೈನ್ ತಗೊಂಡು ಏನು ಮಾಡಿದ್ರು, ಅವ್ರ ಹೆಸರು ಮಾಡಿಸ್ಕೊಂಡು ಮಾರಾಟ ಮಾಡಿಬಿಡ್ತಾರೆ ಅವರು. ಇನ್ನು ಈ ಕುರಿತು ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಪೋಸ್ಟ್ ಮಾಡಿದ್ದಾರೆ. ಜಮುನಾ ಹೂಡಿರುವ ದಾವೆಯನ್ನ ಪೋಸ್ಟ್ ಮಾಡಿ ಸಿಎಂ ವಿರುದ್ಧ ಸಮರ ಮುಂದುವರಿಸಿದ್ದಾರೆ. ಸರ್ಚ್ ವಾರೆಂಟ್ ಮಾಹಿತಿ ಸೋರಿಕೆಗೆ 8 ಕೋಟಿ ಡೀಲ್. RTI ಕಾರ್ಯಕರ್ತ ಗಂಗರಾಜು ಗಂಭೀರ ಆರೋಪ.
ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಆರ್ಟಿಐ ಕಾರ್ಯಕರ್ತ ಗಂಗರಾಜುರನ್ನ ವಿಚಾರಣೆಗೆ ಕರೆದಿದ್ದಾರೆ. ಬೆಂಗಳೂರಿನ ಶಾಂತಿನಗರದಲ್ಲಿರುವ ಜಾರಿ ನಿರ್ದೇಶನಾಲಯದಲ್ಲಿರುವ ಕಚೇರಿಗೆ ಆಗಮಿಸಿದ ಗಂಗರಾಜು ಬ್ಯಾಗ್ನಲ್ಲಿ ದಾಖಲೆ ತಂದಿದ್ದಾರೆ. ಇಡಿ ಅಧಿಕಾರಿಗಳಿಗೆ ಪೂರಕ ದಾಖಲೆಗಳನ್ನು ನೀಡಿದ್ದಾರೆ. ಇದೇ ವೇಳೆ ಮುಡಾದಲ್ಲಿ ನಡೆದ 5,000 ಕೋಟಿ ಅಕ್ರಮದ ಬಗ್ಗೆ ತನಿಖೆಯಾಗಬೇಕು ಎಂದಿದ್ದಾರೆ. ಹಾಗೆ ಸರ್ಚ್ ವಾರೆಂಟ್ ಬಗ್ಗೆ ಲೋಕ ಡಿವೈಎಸ್ಪಿ ಮಾಲ್ತೇಶ್ರಿಂದ ಮಾಹಿತಿ ಸೋರಿಕೆಯಾಗಿದೆ. ಇದಕ್ಕಾಗಿ 8 ಕೋಟಿ ಡೀಲ್ ಆಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಆಪಾದನೆ, ನಮ್ಮ ದೂರು ಬರೀ ಸಿಎಂ ವಿರುದ್ಧದ ಅಷ್ಟೇ ಅಲ್ಲ, ಮೂಡಾದಲ್ಲಿ ನೆಗೆದಿಂದ 5,000 ಕೋಟಿಗೂ ಅಧಿಕ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ತಗೊಂಬಂದಿದ್ದೀವಿ. CM ಅವ್ರದ್ದು ಅದು ಒಂದು ಅಕ್ರಮ ಇರ್ಬೋದು, ಅದೊಂದು 20 ಕೋಟಿ ಇರ್ಬೋದು ಅಷ್ಟೇ. ಆದರೆ 5,000 ಕೋಟಿ ಹಗರಣ ಆಗಿರೋದ್ರಿಂದ ಅದನ್ನು ಸಹ ತನಿಖೆ ಆಗಬೇಕು. ಮಾಲ್ತೇಶ್ ಅವರು ಮೂಡಾ ಅಧಿಕಾರಿಗಳು ಮಾಲ್ತ DYSP ಆಗಿದ್ದಾರೆ. ಅವರು ಈ ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ದಿನೇಶ್ ಕುಮಾರ್ ಅವರು, ನಟೇಶ್ ಅವರಿಗೆ ಮತ್ತು ಬರಿತಿ ಸುರೇಶ್ ಅವರಿಗೆ, ಅದು ಇತರರಿಗೆಲ್ಲ ಅದನ್ನು ಮಾಹಿತಿನ ಲೀಕ್ಔಟ್ ಮಾಡ್ತಾರೆ. ಲೀಕ್ಔಟ್ ಮಾಡಿದಾಗ ಆ ಲೀಕ್ಔಟ್ ಮಾಡಿ ಒಂದು 4ರಿಂದ 5 ದಿವಸದೊಳಗಡೆ ಆಲ್ರೆಡಿ ಡೀಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಇವರು ಸರ್ಚ್ ವಾರೆಂಟ್ ಕೊಟ್ಟ ಡಿಲೇ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನಿಬೋದು 8 ಕೋಟಿ ಅಕ್ರಮ ಕೊಟ್ಟಿದ್ದಾರೆ ಲೋಕಾಯುಕ್ತರಿಗೆ ಅಂತ ಹೇಳಿದಾರಲ್ಲ ಮಾಲ್ತೇಶ್, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡೋಕ್ಕೆ ಇವತ್ತು ರೆಡಿ ಇದ್ದೀವಿ. ಮುಡಾ ಹಗರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಸದ್ಯ ಜಮೀನಿನ ಮಾಲೀಕರು ಎಂಟ್ರಿ ಕೊಟ್ಟಿದ್ದು ಪ್ರಕರಣ ಯಾವ ದಿಕ್ಕಿಗೆ ಹೋಗುತ್ತೋ ಕಾದು ನೋಡಬೇಕಿದೆ. ಮೈಸೂರಿನಿಂದ ರಾಮ್ ಮತ್ತು ದಿಲೀಪ್ ಜೊತೆ ರಾಜಪ್ಪ, TV9 ಬೆಂಗಳೂರು.